ಮತ್ತೆ ಅವರ ಪೋಷಕರಿದ್ದಾರೆ. ಮತ್ತೆ ಈ ದಿನ ಇನ್ನೂ ಹೆಚ್ಚು ವಿಶೇಷ ಅಂದ್ರೆ ನಾವು ಪ್ರತಿದಿನ ಮಕ್ಕಳಲ್ಲಿ ನಮ್ದು ಪೇರೆಂಟ್ ನೋಡಿದರೆ ಧೂಳು ಇರ್ತಾ ಇದ್ರು, ತುಂಬಾ ಧೂಳು ಇರ್ತಾ ಇದ್ರು. ಸಾಧಾರಣ ಅತಿ ಮಳೆನೂ ಆಗಿಲ್ಲ, ಇದಾಗಿಲ್ಲ, ಸಾಧಾರಣ ಮಳೆ ಆಗಿದೆ. ಅದೇ ರೀತಿ ಸೂರ್ಯನು ಕೂಡ ಬಿಸಿಲಲ್ಲಿ ನಿಂತ್ಕೊಳ್ಳೋದಿಲ್ಲ, ಪೇರೆಂಟ್ ಮಾಡ್ಬೇಕಾದ್ರೆ ಸೂರ್ಯನು ಕೂಡ ತಂಪಾಗಿದೆ. ಅಂದ್ರೆ ಈ ಮಕ್ಕಳು ಏನ್ ಬಂದಿದ್ದಾರೆ ಸಾಧನೆ ಮಾಡ್ಲಿಕ್ಕೆ, ಆ ಸಾಧಕರಿಗೋಸ್ಕರ ಒಂದು ಪ್ರಕೃತಿಯನ್ನು ಕೂಡ ಒಂದು ಶಾಂತ ರೀತಿಯಲ್ಲಿ ನಮ್ಮ ಭಾವನೆ. ಬಹಳ ಸಂತೋಷವಾದ ದಿನ ಈ ದಿನ. ಯಾಕೆಂದ್ರೆ ತಾವು ಏನೀಗ ನಾವು ಮಕ್ಕಳುಗಳೆಲ್ಲ ನೋಡ್ತಿದ್ವಿ, ಇದೇ ದಿನ ಬೇರೆ ದಿನನೇ ನಾವು ನಿನ್ನ ಮುಖ್ಯವಾಗಿ ಕರ್ಸಿಗೆ ಕಾರಣ ನಮ್ಮ ಇದರಲ್ಲಿ ಆಫೀಸಲ್ಲಿ ಕರೆಸಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. 2 ದಿನದಿಂದ ಕರ್ಸಿಗೆ ಕಾರಣ ಏನಂದ್ರೆ ಇಲ್ಲಿ ನಾವೆಲ್ಲ ಒಂದು ಗೌರವ ವಂದನೆಯನ್ನು ತಗೊಳ್ತೀವಿ. ನಾವು ಎಲ್ಲ ನೋಡ್ತೀವಿ, ತಾವೆಲ್ಲ ಮಕ್ಕಳೆಲ್ಲ ಗಮನಿಸ್ಬೇಕು, ತಾವು ನೋಡ್ತಾ ಇರ್ತೀರಾ. ಇಲ್ಲಿ ಪೆರೇಡ್ ಆದ್ಮೇಲೆ ಎಲ್ಲರೂ ಒಂದು ಗೌರವ ವಂದನೆ, ಒಂದು SP ಅವರಿಗೆ ಒಂದು ಗೌರವ ವಂದನೆಯನ್ನು ಸಲ್ಲಿಸ್ತಾರೆ. ಅದನ್ನ ಈ ದಿನ ನಿಮಗೂ ಎಲ್ಲರಿಗೂ ಗೌರವ ವಂದನೆ ಸಲ್ಲಬೇಕು ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ನೀವು ಇವತ್ತೇನು ಗೌರವ ವಂದನೆ ಸಿಗ್ತಾರೆ ಪೇರೆಂಟಲ್ಲಿ ಸಾಧನೆ ಮಾಡಿರುವಂತಹ ಮಕ್ಕಳಿಗೆ ಮತ್ತೆ ಅವರ ಪೋಷಕರಿಗೆ, ಅವ್ರ ತಂದೆ ಇರ್ಬೋದು, ತಾಯಿ ಇರ್ಬೋದು, ಮತ್ತೆ ಅವ್ರು ಯಾರು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಈ ದಿನ ನಮ್ಮ ಪೊಲೀಸ್ ವತಿಯಿಂದ ಇವತ್ತಿನ ಗೌರವ ವಂದನೆ ಅವರೆಲ್ಲರಿಗೂ ಸಲ್ಲಬೇಕು ಅಂತ ನನ್ನ ಭಾವನೆ ಇದೆ. ಅದಕ್ಕೋಸ್ಕರ ನಿಮ್ನ ಈ ದಿನ ಇಲ್ಲಿ ಕರೆಸಿದ್ದು. ಮತ್ತೆ ತಾವೆಲ್ಲ PUC ನಲ್ಲಿ ಮತ್ತೆ SSLC ನಲ್ಲಿ ಅತ್ಯುತ್ತಮವಾದ ಮಾರ್ಕ್ಸ್, ಮೋರ್ ದನ್ 90% ಮಾರ್ಕ್ಸ್ ಅನ್ನ ಮಕ್ಕಳು ತೆಗೆದಿದ್ದಾರೆ. ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ, ನಮ್ಮೆಲ್ಲರ ವತಿಯಿಂದ, ನಮ್ಮ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಾವು ತಮ್ಮ ತಂದೆ ಇರ್ಬೋದು, ತಾಯಿ ಇರ್ಬೋದು, ಪೊಲೀಸ್ ಯಾರಿರ್ತಾರೆ ಅವ್ರಿಗೆ, ಮತ್ತೆ ಅವ್ರಿಗೆ ಯಾರು ಸಪೋರ್ಟ್ ಮಾಡುವಂತ ತಮ್ಮ ಫ್ಯಾಮಿಲಿಯವರಿಗೆ, ತಮ್ಮೆಲ್ಲರಿಗೂ ಇವರಿಗಿಂತ ಹೆಚ್ಚು ತುಂಬು ಹೃದಯ ಅಭಿನಂದನೆಗಳನ್ನ ನಾನು ಇದನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ನಾನು ಏನು ಹೇಳಲ್ಲ, ಮಕ್ಕಳುಗಳು ತಾವೆಲ್ಲ ಬಂದಿದ್ದೀರ, ತುಂಬಾ ಸಂತೋಷವಾದ ದಿನ. ಇದೇ ರೀತಿ ನಿಮ್ಮ ಏನೇ ಸಾಧನೆ ಮಾಡಿದ್ರೆ ನೆಟ್ಬಿಟ್ಟು PUC ನಲ್ಲಿ ಇದೇ ರೀತಿ ನಿಮ್ಮ ಸಾಧನೆ ಅತ್ಯುತ್ತಮವಾಗಿ ಮುಂದಿನ ಕೂಡ ಮಾಡಿ ನಿಮ್ಮ ಭವಿಷ್ಯ ಉಜ್ವಲವಾಗಿದೆ. ನಿಮ್ಗೆಲ್ಲ ನೀವು ಏನು ಅನ್ಕೊಂಡಿದ್ದೀರ ಆ ರೀತಿ ಉದ್ಯೋಗನ ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ದೀರ, ಆ ರೀತಿ ನಿಮ್ಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಎಲ್ಲವೂ ಸಿಕ್ಲಿ. ಆಮೇಲೆ ಈ ಸರ್ವಶ್ರೇಷ್ಠವಾದ ಸುಖ ಮತ್ತೆ ಶಾಂತಿ, ನೆಮ್ಮದಿ, ಐಶ್ವರ್ಯ ಏನನ್ನು ಬಯಕೆ ಎಲ್ಲವೂ ನಿಮಗೆ ಸಿಗ್ಲಿ ಅಂತ ಹೇಳಿ ನಾನು ಈ ಮಕ್ಕಳಿಗೆ ಹಾರೈಸ್ತೀನಿ. ಅದೇ ರೀತಿ ನಮ್ಮ ಸಪೋರ್ಟ್ ಮಾಡಿರುವಂತಹ ಪೊಲೀಸ್ ಏನು ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ ಇರ್ಬೋದು, ನಮ್ಗೆ ಇಷ್ಟೆಲ್ಲ ಕಷ್ಟಗಳಿರುತ್ತೆ, ಇಷ್ಟೆಲ್ಲ ಬಂದೋಬಸ್ತಿರುತ್ತೆ. ಮತ್ತೆ ಈ ಕರ್ತವ್ಯದ ಒತ್ತಡದ ನಡುವೆ ನಾವು ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಮಕ್ಕಳುಗಳಿಗೆ ಎಷ್ಟು ದೊಡ್ಡ ಚಾಲೆಂಜಿಂಗ್ ಕೆಲಸ ಅಂದ್ರೆ ಯಾರ್ಯಾರು ಪೊಲೀಸ್ ಅಂತಲ್ಲ, ಬೇರೆ ಯಾರ್ಯಾರು ತಂದೆ ತಾಯಿಗಳಿಗೆ ತಮ್ಮ ಒತ್ತಡನ, ತಮ್ಮ ಕಷ್ಟಗಳನ್ನ ಮಕ್ಕಳಿಗೆ ಹೇಳುವುದು ಒಂದು ದೊಡ್ಡ ಚಾಲೆಂಜ್. ನೀವೆಲ್ಲ ಮಾಡಿರ್ತೀರ ಅನ್ಕೊಂಡಿರ್ತೀನಿ. ಮತ್ತೆ ನೀವು ಏನು ಮನೆ ಈ ಕೆಲಸ ಮಾಡಿ ಹೋಗಿರ್ತೀರ, ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ ಇರ್ತಾರಲ್ಲ, ಅವರು ತುಂಬಾನೇ ಅಂದ್ರೆ ನನ್ನ ಪ್ರಕಾರ ಅವ್ರದ್ದು ಪಾತ್ರ ಒಂದು 70% ಇರ್ತದೆ ನನ್ನ ಪ್ರಕಾರ. ಈಗ ತಂದೆ ಮಾಡ್ತಾ ಇದ್ದೀವಿ ಹೊರಗಡೆ ಗೊತ್ತಾಗಲ್ಲ ಅವ್ರಿಗೆ. ನೀವು ಇಲ್ಲಿಂದ ಮನೆಯಿಂದ ಹೋಗಿ ವೈಫ್ ಇಲ್ಲಿ ಮನೆಯಲ್ಲಿ ಫ್ಯಾಮಿಲಿನೇ ಸರಿ ಇಲ್ಲ, ಅಲ್ಲಿ ಮನೆಯಲ್ಲಿ ಮ್ಯಾನೇಜ್ ಮಾಡೋದೇ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಪರಿಣಾಮ ಮಕ್ಕಳುಗಳಾಗ. ಪೂರ್ವಿಕ ನೆಕ್ಸ್ಟ್ ನೋಡಿ PUC ಮಕ್ಕಳು 15 ಜನ
ಸರಿ ಸರ್ ಓಕೆ ಸರಿ ಎಕ್ಸಾಮ್ ಮುಗಿದು ಚೆನ್ನಾಗಿ ಮಾಡಿ ಈಗ ಎಲ್ಲ ವೀಕ್ ಆಗುತ್ತಿದೆ ನಿಮ್ಮ ಇದೆ ತಾಯಿನ ಇವರು ಬಾ ಮುಂದೆ ಬನ್ನಿ ನೋಡಿ ನಿಮ್ಮ ಅಕ್ಕನ ಇವರು ನಿಮ್ಮ ಹೆಸರು ಅಂದರೆ ಬಾ ಮುಂದೆ ಬಾ ಮುಂದೆ ಸರ್ ನೋಡಿಲ್ಲ ಸರ್ ಮತ್ತೆ ಮನೆಗಳು ಮನೆಯಲ್ಲಿ ಏನೇ ಕಷ್ಟಗಳಿದ್ರು ಹೇಳಿದೆ ಮಕ್ಕಳುಗಳಿಗೆ ಪೂರಕವಾದ ವಾತಾವರಣ ನಿರ್ಮಿಸಿ ಅವರು ಅತ್ಯುತ್ತಮವಾದ ಸಾಧನೆ ಈ ಚಿಕ್ಕ ವಯಸ್ಸಿನಲ್ಲೇ ಮಾಡಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಒಬ್ಬರಂತೂ ನಮ್ಮ ಇಡೀ ಜಿಲ್ಲೆಗೆ ಫಸ್ಟ್ ಬಂದಿದ್ದಾರೆ 99.something% ಇರೋದು. ಅವ್ರಿಗೂ ತುಂಬ ಹೃದಯದ ಅಭಿನಂದನೆಗಳು. ಯಾವುದು ಒಬ್ಬರೇ ಹೆಸರು ಎಲ್ಲ ಮಕ್ಕಳಿದ್ದಾರೆ, ಎಲ್ಲರೂ ಸಮಾನರು. ಅದಕ್ಕೋಸ್ಕರ ಯಾವುದೋ ಒಬ್ಬರ ಹೆಸರು ಹೇಳಲ್ಲ. ಈ ಬಂದಿರೋ ಎಲ್ಲರೂ ಸಾಧಕರೇ. ಮತ್ತೆ 90 ವರ್ಷ ತಗೊಂಡಿದ್ದೀವಿ, 89 ಬಂದಿದ್ರು ಒಂದು ಯಾವುದೋ ಒಂದು ಸಣ್ಣಪುಟ್ಟ ಹೆಸರಿನ ಆಗಿರ್ಬೋದು, 90th ಆಗಿರ್ಲಿ, 30th ಪಾಸ್ ಆಗಿರ್ಬೋದು, ಯಾರೇ ಇರಲಿ ನಮ್ಮ ಎಲ್ಲ ಪೊಲೀಸ್ ಫ್ಯಾಮಿಲಿ ಮಕ್ಕಳು ಎಲ್ಲರೂ ನಮ್ಮ ಫ್ಯಾಮಿಲಿ ಮಕ್ಕಳು ಅಂತಾನೆ. ಅದಕ್ಕೋಸ್ಕರ ಕಡಿಮೆ ಮಾರ್ಕ್ಸ್ ಅಂತಂದಿದೆ, ನಮ್ಗೆ ಸನ್ಮಾನ ಮಾಡಿಲ್ಲ ಅಂತ ಯಾರು ಮಕ್ಕಳುಗಳಿದ್ರೆ ಪೋಷಕರಿದ್ರೆ ನೆನ್ಕೊಳ್ಳೋದು ಬೇಡ. ಕಾರಣ ಏನಂದ್ರೆ ಯಾವುದೋ ಸಣ್ಣ ಪುಟ್ಟ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆಯಿಂದ ಕೂಡ ಆ ಥರ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು. ಅವ್ರಿಗೆ ಇನ್ನೂ ಉತ್ತೇಜನ ಕೊಡಿ, ಮತ್ತೆ ಎನ್ಕರೇಜ್ಮೆಂಟ್ ಇನ್ನೂ ಅವ್ರಿಗೆ ಪೂರಕ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿ. ಅವರು ಮುಂದೆ ಕೂಡ ಈಗಿಲ್ಲ ಅಂದ್ರೆ ಎಷ್ಟು ಸಾಧನೆ ಮಾಡ್ತಾರೆ. ಎಜುಕೇಶನ್ ಇಲ್ಲ ಅಂದ್ರೆ ಇದರಲ್ಲಿ ಜೀವನದಲ್ಲಾದ್ರೂ ಕೂಡ ಅವರು ಸಾಧನೆ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ. ಅದಕ್ಕೋಸ್ಕರ ಈ ಸಾಧನೆ ಮಾಡಿರೋರು ಮತ್ತೆ ಎಲ್ಲರೂ ಸಾಧನೆ ಮಾಡಿದ್ರು, ಪಾಸ್ ಆಗಿರೋ ಪ್ರತಿಯೊಬ್ಬರು ಸಾಧನೆ ಮಾಡಿದ್ರು. ನಾವು ಇಲ್ಲಿ 90 ಮಾರ್ಕ್ಸ್ ಅಂದ್ರೆ ಒಂದು ಏನೋ ಒಂದು ಮಾರ್ಕ್ ಅಷ್ಟೇ, 98 ಅಬೋ ಅಂತ ಹೇಳಿ ಅಷ್ಟು ತಗೊಂಡಿದ್ವಿ. ಅದಕ್ಕಿಂತ ಕಡಿಮೆ ಬಂದಿರೋರು ಕೂಡ ಎಲ್ಲರಿಗೂ ನಮ್ದು ಅಭಿನಂದನೆಗಳಿದೆ. ನಮ್ದು ಯಾವಾಗಲೂ ನಮ್ದು ಸಪೋರ್ಟ್ ಮತ್ತೆ ಮಾನಸಿಕ ಬೆಂಬಲ ಯಾವತ್ತೂ ಜೊತೆ ಇರುತ್ತೆ. ಮಕ್ಕಳುಗಳ ಕಡೆ ಹೆಚ್ಚು ಗಮನ ಕೊಡಿ, ಫ್ಯಾಮಿಲಿ ಕಡೆ ಹೆಚ್ಚು ಗಮನ ಕೊಡಿ ಅಂತ ಕೇಳಿ ಸಾಧನೆ ಮಾಡಿರೋರಿಗೆ ಮತ್ತು ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇದು ನಿಮಗೆ ಅಲ್ಲ, ನಮ್ಮ ಜಿಲ್ಲಾ ಪೊಲೀಸ್ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಗೆ ಪ್ಲಸ್ ಚಾಮರಾಜನಗರ ಜಿಲ್ಲಾ ಪೊಲೀಸ್ಗೆ ವೈಯಕ್ತಿಕವಾಗಿ ಮತ್ತೆ ನಮ್ಮೆಲ್ಲರ ತುಂಬಾ ಖುಷಿ ಪಡುವಂತ ವಿಚಾರ, ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಸಾಧನೆ ಮಾಡೋದಕ್ಕೆ ಮತ್ತೊಂದು ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಇದು ಮಾಡಿದ್ದೀರಾ? ಆಯ್ತು, ಒಂದು ಕೊಡಿ, ಒಂದು ಸ್ವಾಮಿ 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 ಸರ್ ಓಕೆ. ಮಕ್ಕಳು ಮತ್ತು ದೇವರಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಜಿಲ್ಲೆಗೆ ಪೊಲೀಸ್ ಇಲಾಖೆಗೆ ಅವರ ಕುಟುಂಬದವರಿಗೆ ಒಂದು ಕೀರ್ತಿಯನ್ನು ತಂದಂತಹ ಮಕ್ಕಳಿಗೆ ಒಂದು ಪ್ರಶಂಸೆ ಮಾಡಲಿ. ಮುಂದೆ
ಉನ್ನತ ವಿದ್ಯಾರ್ಥಿಗಳು ನಸೀಂ ಸರ್ ಸರ್ ಇಲ್ಲಿ ಸರ್ ನಮ್ಮ ಚಿತ್ರದಲ್ಲಿ ಭಾಗವಹಿಸಿದ್ದಾರೆ. ಓಕೆ ಸರ್. ಕ್ಯಾಪ್ ಅಷ್ಟಾಗುತ್ತೆ ತಪ್ಪಾಗ ಕ್ಯಾಪ್ ಸರ್ 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 ಓಕೆ ಥ್ಯಾಂಕ್ ಯು ಸರ್. ಮದುವೆ ಕರ್ಕೊಂಡು ನೋ ಸರ್. ಸರ್ ಇಲ್ಲ ಮಸೂದ್ ಸರ್ ಸ್ವಲ್ಪ ಸರ್ ಓಕೆ 99.6. ಸರ್ ಸರ್ ಓಕೆ ಸರ್ ಓಕೆ ಸರ್. ವಾಗಿರ್ತಕ್ಕಂಥ ಈ ಕವಾಯತು ಮೈದಾನದಲ್ಲಿ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ 15 ಜನ ವಿದ್ಯಾರ್ಥಿನಿಯರಿಗೆ ಗೌರವ ಸನ್ಮಾನ ಮಾಡಿದ್ದಾರೆ. ಈಗ ಎಲ್ಲರನ್ನೂ ಕೂಡ ಅಭಿನಂದಿಸಿ ಒಂದು ಫೋಟೋಗ್ರಫಿಯನ್ನು ತಗೊಳ್ತಾ ಇದ್ದಾರೆ. ಇದು ನಿಮ್ಮ